ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಾರೆ. ಉಗ್ರ ದಾಳಿಗೆ ಹುಬ್ಬಳ್ಳಿಯಲ್ಲಿ ಪ್ರಮೋದ್ ಮುತಾಲಿಕ್ ಕಿಡಿಕಿಡಿಯಾಗಿದ್ದಾರೆ. ಆರ್ಟಿಕಲ್ 370 ತೆಗೆದ ನಂತರ ಅತ್ಯಂತ ಶಾಂತಿ ನೆಲೆಸಿತ್ತು. ಇದೀಗ ಮತ್ತೆ ಭಯೋತ್ಪಾದನೆ ಮೂಡಿಸುವಂತಹ ಕೆಲಸ ಆಗ್ತಾ ಇದೆ. ಸ್ಥಳೀಯ ಮುಸ್ಲಿಮರ ಸಹಕಾರದಿಂದಲೇ ಇದು ನಡೆದಿದೆ ಅಂತ ಪ್ರಮೋದ್ ಮುತಾಲಿಕ್ ಶಂಕೆ ವ್ಯಕ್ತಪಡಿಸಿದ್ದಾರೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಾರೆ ಎನ್ನುವಂತಹ ಸ್ಪಷ್ಟ ಮಾತನಾಡಿದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾವ್ನಲ್ಲಿ ನಿನ್ನೆ ನಡೆದಂತ ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ಒಂದ್ ಕಡೆ ಏನು ಪ್ರವಾಸಿಗರ ಮೇಲೆ ನಡೆಸಿರ್ತಕ್ಕಂಥ ದಾಳಿ ವಿಚಾರವಾಗಿ ಇಡೀ ದೇಶದಾದ್ಯಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ನಿನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನ ಗಮನಿಸಿದ್ರಿ, ಯಾವ ರೀತಿ ದುಷ್ಕೃತ್ಯವನ್ನು ಎಸಗಿದ್ದಾರೆ ಅಂತಕ್ಕಂಥದ್ರ ವಿಚಾರವಾಗಿ ಏನ್ ಹೇಳ್ತೀರಿ? ನೋಡಿ, ಇದೊಂದು ಇಸ್ಲಾಮಿಕ್ ಭಯೋತ್ಪಾದನೆ ಅನ್ನುವಂಥದ್ದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಎಲ್ಲಿವರೆಗೆ ಇಸ್ಲಾಮಿಕ್ ಈ ಭಯೋತ್ಪಾದನೆ ಅನ್ನುವಂತಹ ಕೂಕ್ರತಲ್ಲಿ ತೊಡಗಿರುತ್ತೆ ಅಲ್ಲಿವರೆಗೆ ಈ ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಶಾಂತಿ ಇಲ್ಲ. ಇವರು ಪೂರ್ಣ ಸರ್ವನಾಶ ಆಗಬೇಕು, ಅವಾಗಲೇ ಈ ದೇಶಕ್ಕೆ ಒಂದು ಶಾಂತಿ ಸಿಗುತ್ತೆ ಅಂತನ್ನುವಂಥದ್ದು ಹೇಳ್ತಾರೆ. ಸೊ ನಿನ್ನೆ ನಡೆದಂತಹ ಘಟನೆ ನೇರವಾಗಿ ಹಿಂದೂಸ್ತಾನ್ ನಮ್ಮ ದೇಶವನ್ನೇ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ಇಸ್ಲಾಂ ಪ್ರತಿಷ್ಠಾಪನೆಗೋಸ್ಕರನೇ ಇದೆಲ್ಲ ನಡೀತಾ ಇರುವಂತಹದ್ದು. ಇವತ್ತು 2 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ಗೆ ಇವತ್ತು ಸಾಕಷ್ಟು ಜನ ಬಂದಿದ್ದಾರೆ. 4 ಲಕ್ಷ ಉದ್ಯೋಗಗಳ ಸೃಷ್ಟಿ ಆಗ್ತಾ ಇರುವಂತಹದ್ದು. ಇದು ಇವ್ರಿಗೆ ಬೇಡ, ಡೆವಲಪ್ಮೆಂಟ್ ಬೇಡ, ಶಾಂತಿ ಬೇಡ, ತಮ್ಮ ಮಕ್ಕಳು ಸ್ಕೂಲು ಕಾಲೇಜಿಗೆ ಆನಂದವಾಗಿ ಹೋಗ್ತಾ ಇರುವಂತಹದ್ದು ಬೇಡ ಇವರಿಗೆ. ಅಲ್ಲಿಯ ಲೋಕಲ್ ಮುಸ್ಲಿಮರು ಕೂಡ ನೀವು ಕೈ ಜೋಡಿಸ್ತಾ ಇದ್ದೀರಿ ಅಂತನ್ನುವಂಥದ್ದು ಈ ನಿನ್ನೆ ಘಟನೆಯಲ್ಲಿ ಸ್ಪಷ್ಟವಾಗುತ್ತೆ. ಮುಸ್ಲಿಮರನ್ನು ಹೊಡಿಲಿಲ್ಲ, ಅಲ್ಲಿದ್ದಾರೆ ಮುಸ್ಲಿಮರು, ವ್ಯಾಪಾರಸ್ಥರಿದ್ದಾರೆ, ಅಲ್ಲಿ ಕುದುರೆಯವರು ಇದ್ದಾರೆ, ಎಲ್ಲ ಮುಸ್ಲಿಮರಿದ್ದಾರೆ, ಅವ್ರನ್ನ ಯಾರನ್ನೂ ಮುಟ್ಟಲಿಲ್ಲ. ಮುಟ್ಟಿದ್ದು ಹೆಸರು ಕೇಳಿ ಐಡಿ ನೋಡಿ ಬಟ್ಟೆ ಬಿಚ್ಚಿ ಹೊಡಿತಾರೆ ಅಂತಂದ್ರೆ ಇಸ್ಲಾಮಿಕ್ ದೌರ್ಜನ್ಯ, ಇಸ್ಲಾಮಿಕ್ ಕ್ರೌರ್ಯ, ಇಸ್ಲಾಮಿಕ್ ಟೆರರಿಸಂ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಇದನ್ನ ಕೇಂದ್ರ ಸರ್ಕಾರ ಬಹಳ ಗಂಭೀರವಾಗಿ ತಗೊಳ್ಬೇಕು. ಹಿಂದೂಗಳು ವಿಶೇಷವಾಗಿ ಕಣ್ಮುಚ್ಚಿ ಬಾಯಿ ಮುಚ್ಚಿ ಶತ್ರು ಯಾರು ಮಿತ್ರ ಯಾರು ಅಂತನ್ನುವಂಥದ್ದು ಅರಿಯದೆ ಹೋದ್ರೆ ನಿಮ್ಮ ಮೇಲೂ ಗುಂಡು ಬರುತ್ತೆ, ನಿಮ್ಮ ಮನೆಗೂ ಬೆಂಕಿ ಬರುತ್ತೆ ಈ ಇಸ್ಲಾಮಿಕ್ ಟೆರರಿಸಂ ಮೂಲಕ ಅಂತನ್ನುವಂಥದ್ದು ನಾನು ಎಚ್ಚರಿಕೆಯನ್ನು ಹಿಂದೂಗಳಿಗೂ ಕೊಡ್ತಾ ಇದ್ದೇನೆ. ಒಂದ್ ಕಡೆ ಈವರೆಗೂ ಸಾಕಷ್ಟು ಒಂದು ಶಾಂತಿ ನೆಲೆಸಿತ್ತು ಸರ್ ಅಲ್ಲಿ ಆ ಭಾಗದಲ್ಲಿ, ಜಮ್ಮು ಕಾಶ್ಮೀರ ಭಾಗದಲ್ಲಿ. ಈಗ ನಿನ್ನೆ ತಾವು ಗಮನಿಸಿರ್ತಂತ ಈ ಒಂದು ದುಷ್ಕೃತ್ಯ ಅಂದ್ರೆ ಧರ್ಮವನ್ನ ಕೇಳಿ ಗುಂಡು ಹೊಡೆದಿದ್ದಾರೆ ಭಯೋತ್ಪಾದಕರು. ರಕ್ಷಣೆ ಎಲ್ಲಿ ಇದೆ ಅಂತ ಸರ್ ಅಲ್ಲಿ? 370ನೇ ವಿಧಿಯ ನಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿತ್ತು. ಅಲ್ಲಿಯ ಡೆವಲಪ್ಮೆಂಟ್ ಅನ್ನುವಂಥದ್ದು 100 ಪಟ್ಟು ಬೆಳವಣಿಗೆ ಆಗಿತ್ತು. ಸೊ ಎಲ್ಲಾ ರೀತಿಯ ಅನುಕೂಲಗಳು ಸ್ಟಾರ್ಟ್ ಆಗಿತ್ತು. 4 ಕೋಟಿ ಇವು ಕಳೆದ ಒಂದು 3-4 ವರ್ಷದಲ್ಲಿ ಪ್ರವಾಸಿಗರು ಬಂದು ಹೋಗಿದ್ದಾರೆ. ಅಂದ್ರೆ ಎಷ್ಟು ರೀತಿಯ ಅಲ್ಲಿ ಟರ್ನ್ ಆಗಿರ್ಬೋದು, ಎಷ್ಟು ರೀತಿಯ ಬಡ ಮುಸ್ಲಿಮರಿಗೆ ಇವತ್ತು ಸಹಾಯ ಆಗಿರ್ಬೋದು, ಕಲ್ಪನೆ ಮಾಡ್ಕೊಳ್ಬೇಕು. ಸೊ ಅಂಥದ್ದು ಇಲ್ಲದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಲ್ಲಿ ಗಾಯಾಳುಗಳನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು. ಆಸ್ಪತ್ರೆಗೆ ತೆರಳಿ ಗಾಯಾಳುಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಶ್ರೀನಗರದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಗಾಯಾಳುಗಳು ಯಾರಿದ್ದಾರೆ ಅವ್ರನ್ನ ಭೇಟಿ ಮಾಡಿ ಅವರ ಕುಟುಂಬಗಳಿಗೆ ಸಾಂತ್ವನ ಹೇಳುವ, ಧೈರ್ಯ ತುಂಬುವ ಕೆಲಸವನ್ನ ಕೇಂದ್ರ ಗೃಹ ಸಚಿವರು ಮಾಡ್ತಾ ಇದ್ದಾರೆ. ವೈದ್ಯರುಗಳ ಜೊತೆ ಕೂಡ ಮಾತನಾಡ್ತಾ ಇದ್ದಾರೆ. ಸೊ ಸಮಗ್ರವಾದ ಕೇರ್ ಟೇಕಿಂಗ್ ಕೆಲಸವನ್ನ ಗೃಹ ಸಚಿವರು ಮಾಡ್ತಾ ಇದ್ದಾರೆ. ಸಾಯಂಕಾಲ ಪ್ರಧಾನಿ ಮೋದಿ ಅವರ ಜೊತೆ ಮೀಟಿಂಗ್ ಇದೆ. ಅಷ್ಟರಲ್ಲಿ ಅವರು ಅಲ್ಲಿಗೆ ಹೋಗಿ ತಲುಪ್ತಾರೆ. ಅಷ್ಟರೊಳಗೆ ಸಂತೈಸಿ ಕುಟುಂಬಗಳನ್ನ ಮಾಡಬೇಕಾದಂತಹ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಸೈನಿಕರಿಗೂ ಕೂಡ ಧೈರ್ಯ ತುಂಬಿ ಆ ಜಾಗಕ್ಕೆ ಹೋಗಿ ನಿಂತು, ಈಗಾಗಲೇ ಹರಿ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಬಹಳ ಅದ್ಭುತವಾದ ನಡೆ ಅದು ಅಂತ. ಪಹಲ್ಗಾವ್ನ ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಭಯಾನಕ ಕೃತ್ಯ ಏನಿದೆ ಆ ಜಾಗಕ್ಕೆ ಇವತ್ತು ಬೆಳಗ್ಗೆ ಕೇಂದ್ರ ಗೃಹ ಸಚಿವರು ಹೋಗಿ ನಿಂತ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ಒಂದು ಎಕ್ಸಲೆಂಟ್ ಮೂವ್ ಅಂತ. ಎಷ್ಟು ಕಷ್ಟ ನೋಡಿ ಪಾಪ ಅವರ ಸೈನಿಕರ ಕುಟುಂಬಸ್ಥರು, ಅವರ ತ್ಯಾಗ ನಿಜಕ್ಕೂ ದೊಡ್ಡದು. ಕೇವಲ ಸೈನಿಕರ ತ್ಯಾಗ ಒಂದು ಕಡೆ ಆದ್ರೆ ಅವರ ಕುಟುಂಬಸ್ಥರ ತ್ಯಾಗ ಅದು ಅಳೆಯಲಾರದ್ದು. ಯಾಕಂತಂದ್ರೆ ಅವರು ದೇಶಕ್ಕೋಸ್ಕರ ತಮ್ಮ ಅತ್ಯಂತ ಪರಮಾಪ್ತರನ್ನ, ಪ್ರೀತಿ ಪಾತ್ರರನ್ನ ತ್ಯಾಗ ಮಾಡ್ತಾರೆ. ಯಾವ ಸ್ವಾರ್ಥಕ್ಕೋಸ್ಕರ ಅವರು ಮಾಡೋದಲ್ಲ, ದೇಶಕ್ಕೋಸ್ಕರ ಮಾಡ್ತಾರೆ.
ರೈಟ್. ನಮ್ ಜೊತೆ ಈ ಪಹಲ್ಗಾಮ್ ವಿಚಾರದಲ್ಲಿ ಇನ್ನಷ್ಟು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಿವೃತ್ತ ಏರ್ ಮಾರ್ಷಲ್ ಮುರಳಿ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜಕ್ಕೂ ಭಾರತಕ್ಕೆ ಮತ್ತೊಂದು ಶಾಕ್ ಇದು ಅಂತ ಹೇಗ್ ರಿಪ್ಲೈ ಕೊಡುತ್ತೆ ಅಂತ ಅನ್ಸುತ್ತೆ ಭಾರತ? ಯಾಕಂದ್ರೆ ನಿನ್ನೆ ಸೌದಿ ಟ್ರಿಪ್ ಕಟ್ ಡೌನ್ ಮಾಡಿ ಬಂದ್ರು, ಇವತ್ತು ಅಮಿತ್ ಶಾ ಅಲ್ಲಿ ಜಾಗಕ್ಕೆ ಹೋಗಿದ್ದಾರೆ. ನೀವು ಇದನ್ನೆಲ್ಲ ಹೇಗ್ ನೋಡ್ತೀರಾ? ಶ್ರೀಲಕ್ಷ್ಮಿ, ನೋಡಿ, ಪಹಲ್ಗಾಮಲ್ಲಿ ಆಗಿದ್ದ ಕೃತ್ಯ ಇದನ್ನ ನಾವು ಯೋಚಿಸ್ಕೊಳ್ಳಕ್ಕೂ ಆಗಲ್ಲ. ಅಷ್ಟು ಬರ್ಬರವಾದ ಕಾಂಡ ಇದು. ಆದರೆ ಬೇಕಾದಷ್ಟು ವಾರ್ನಿಂಗ್ಸ್ ಇತ್ತು, ಬೇಕಾದಷ್ಟು. ಈ ಬಂದು ದೊಡ್ಡದಾಗಿ ಇವರು ಸ್ಟೇಟ್ಮೆಂಟ್ಸ್ ಕೊಡ್ತಾರಲ್ಲ ಇವರು ನಿಜವಾಗ್ಲೂ ಕಳೆದ 3-4 ತಿಂಗಳಿಂದ ಏನಾಗಿದೆ ಅಂತ ಇವ್ರಿಗೆ ಸ್ವಲ್ಪನೂ ಅರಿವು ಇದೆ. ಒಂದು ಚಿಕ್ಕ ಒಂದು ಬ್ಯಾಕ್ಗ್ರೌಂಡ್ ಕೊಡ್ತೀನಿ ನಿಮಗೆ. ಒಂದು 2 ತಿಂಗಳ ಕೆಳಗೆ ಈ ಫಸ್ಟ್ ಟಿಆರ್ಎಫ್ ದ ರೆಸಿಸ್ಟೆನ್ಸ್ ಫ್ರಂಟ್ ಶುರುವಾಗಿದ್ದ 2019 ಇಸ್ವಿಲಿ ಆರ್ಟಿಕಲ್ 370 ಅಬ್ರಿಗೇಷನ್ ಆದಮೇಲೆ ಅವ್ರ ಒಂದೇ ಉದ್ದೇಶ, ಇದು ಫೋಮೆಂಟ್ ಟ್ರಬಲ್ ಇನ್ ಕಾಶ್ಮೀರ್, ಅದೊಂದೇ. ಅವರು ಬೇಕಾದಷ್ಟು ಒಂದು 7-8 ಕೃತ್ಯಗಳು ಮಾಡಿದ್ದಾರೆ ಕಾಶ್ಮೀರ್ ಜೆಕೆನಲ್ಲಿ. ಇದ್ರೊಳಗೆ ಗಂದರ್ವಾಲ್, ಕಿಶ್ವಾರಲ್ಲಿ ಈ ತರ ಆಗಿದೆ. ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಯಾವ ಕೃತ್ಯದಲ್ಲೂ ಭಾಗವಹಿಸಿರಲಿಲ್ಲ. ಈ ಹಫೀಜ್ ಸಯೀದ್ ಇಷ್ಟು ಅವನು ನಮ್ಮ ದೇಶದ ಮೇಲೆ ಮಾಡದೇ ಇರೋ ಕೃತ್ಯನೇ ಇಲ್ಲ. ಅವನಿಗೆ ನಾವೇನು ಇಲ್ಲಿ ತನಕ ಏನು ಮಾಡಕ. ಅವನು ನಾವು ಕೊಲ್ಲಲ್ಲ, ಅವನು ಓಲ್ಡ್ ಏಜ್ ಇಂದ ಸಾಯ್ತಾನೆ. ಅವನ್ಗೆ ವಿಪರೀತ ಕಾಯಿಲೆ ಎಲ್ಲ ಇದೆ. ಅವನೇನ್ ಮಾಡ್ದ, ಈ ಟಿಆರ್ಎಫ್ ಇದನ್ನ ಸಜೀದ್ ಮೀರ್ ಶುರು ಮಾಡಿದ್ದು. ಟಿಆರ್ಎಫ್ ಸಜೀದ್ ಮೀರು 26/11 ಬಾಂಬೆ ಅಟ್ಯಾಕ್ ಅಲ್ಲಿ ಅವನು ಒಂದದ ಇದು ಪರ್ಪೆಟ್ರೇಟರ್ಸ್ ಅಂತ ಅವನ ಮೇಲೆ ಕೇಸ್ ಇದೆ. ಅವನು ಸೈಫುಲ್ಲಾ ಖಾಲಿದ್ ಕಸೂರಿಗೆ ಹ್ಯಾಂಡ್ ಓವರ್ ಮಾಡ. ಸೈಫುಲ್ಲಾ ಖಾಲಿದ್ ಇದು ಈ ಕಸೂರಿ ಏನಂತಾನೆ, ನೀವು 83,000 ಜನ ನಾನ್ ಮುಸ್ಲಿಮ್ಸ್ಗೆ ಡೊಮಿಸೈಲ್ ಕೊಟ್ಟಿದ್ದಾರ ಕಾಶ್ಮೀರ್ನಲ್ಲಿ. ಅವರು ಡೆಮೋಗ್ರಫಿ ಆಫ್ ದ ಕಾಶ್ಮೀರ್ ಚೇಂಜ್ ಮಾಡ್ತಾ ಇದ್ದಾರೆ. ಕಾಶ್ಮೀರ್ ಎಂದಿದ್ರು ನಮ್ದೇ. ನೀವು ನಾನ್ ಮುಸ್ಲಿಮ್ಸ್ಗೆ ಅಲ್ಲಿ ಡೊಮಿಸೈಲ್